ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣಾಯ ನಮಃ. ಜನಧ್ವನಿಯ ಸಮಸ್ತ ಕೇಳುಗರಿಗೆ ಜಗತ್ತಿನ ಶಕ್ತಿಯಾಗಿರುವ ಆ ಭಗವಂತನ ವಾಣಿಗೆ ಮನ ತೆರೆದಿರುವ ನಿಮ್ಮೆಲ್ಲರಿಗೂ ನಮಸ್ಕಾರ. ಇಂದಿನ ಗೀತಾಸುನಾದದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಈ ದಿನ ನಾವು 2ನೇ ಅಧ್ಯಾಯದಲ್ಲಿನ ಸಾಂಖ್ಯ ಯೋಗದ 4ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಈ 4ನೆಯ ಶ್ಲೋಕವನ್ನು ಅರ್ಜುನ ಹೇಳ್ತಾ ಇರುವಂಥದ್ದು. ಇಲ್ಲಿಯವರೆಗೆ ಹಿಂದಿನ ಭಾಗದಲ್ಲಿಯವರೆಗೆ ಕೃಷ್ಣ ಹೇಳಿದ್ದ, ಈ ಮುಂದಿನ ಭಾಗದಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾವರಿಸೂದನ. ಅರಿನಾಶಕ ಮಧುಸೂದನ, ಪೂಜಾರ್ಹರಾದ ಭೀಷ್ಮ, ದ್ರೋಣ ಮುಂತಾದವರೊಡನೆ ಬಾಣದಿಂದ ಹೇಗೆ ಎದುರಿಸಿ ಯುದ್ಧ ಮಾಡಲಿ ಅಂತ ಹೇಳಿ ಅರ್ಜುನ ಇಲ್ಲಿ ಮತ್ತೆ ಅದೇ ಹಳೆಯ ರಾಗವನ್ನು ಪುನರಾವರ್ತನೆ ಮಾಡ್ತಿದ್ದಾನೆ. ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಅರ್ಜುನ ಯಾಕಾಗಿ ನಾನು ಯುದ್ಧ ಮಾಡಲ್ಲ, ಬಂಧು ಬಾಂಧವರನ್ನೆಲ್ಲ ತೊರೆದು ಅವರನ್ನೆಲ್ಲ ಸಂಹಾರ ಮಾಡಿ ಅವರ ಸಮಾಧಿಯ ಮೇಲೆ ನಾನು ಹೇಗೆ ಪೀಠ ಏರಿಸಲಿ ಅಂತ ಹೇಳಿ ತನ್ನ ಕ್ಷತ್ರಿಯ ಧರ್ಮವಾದ ಯುದ್ಧವನ್ನೇ ಮರೆತು ನಿಷ್ಫಲವಾಗಿ ಕುಳಿತುಕೊಂಡು ಬಿಟ್ಟಿದ್ದ. ಆಗ ಕೃಷ್ಣ ಈ ಸಾಂಖ್ಯ ಯೋಗದಲ್ಲಿ ನಾವು ಹೇಗೆ ಸಾಂಖ್ಯತೆಯನ್ನು ಇರಿಸಿಕೊಳ್ಳಬೇಕು ಎಂಬ ಬುದ್ಧಿವಾದದ ಮಾತುಗಳನ್ನು ಆರಂಭ ಮಾಡಿದ ಕೂಡಲೇ, ಹೇಳಿ ಆಗಬೇಡ, ನೀನು ಯೋಗ್ಯನಲ್ಲ ಈ ಒಂದು ಕಾರ್ಯಕ್ಕಾಗಿ, ಯುದ್ಧ ಮಾಡದೆ ಹೋಗುವಂಥದ್ದು ನಿನಗೆ ಯೋಗ್ಯತೆ ಅಲ್ಲ ಅಂತ ಹೇಳಿ ಕೃಷ್ಣ ಹೇಳಿದ್ರೂ ಕೂಡ ಈಗ ಮತ್ತೆ ಅರ್ಜುನ ಮತ್ತದೇ ಹಳೆಯ ರಾಗಕ್ಕೆ ಪುನರಾವರ್ತನೆ ಮಾಡ್ತಾ ಇದ್ದಾನೆ. ಅರಿನಾಶಕ ಮಧುಸೂದನ ಅಂಥೇಳಿ, ಅರಿ ಅಂತಂದರೆ ಶತ್ರುಗಳನ್ನು ನಾಶ ಮಾಡೋನಿಗೆ ಅರಿನಾಶಕ ಮಧುಸೂದನ ಅಂಥೇಳಿ ಕರೀತಾರೆ. ಅರ್ಜುನ ಕೇಳ್ತಾ ಇದ್ದಾನೆ, ಭೀಷ್ಮರನ್ನು ದ್ರೋಣರನ್ನು ನಾನು ಹೇಗೆ ಎದುರಿಸಲಿ ಯುದ್ಧ ಮಾಡಿ ಅಂತ. ಅರ್ಜುನನ ಹೃದಯದಲ್ಲಿ ಮಾನವ ಸಹಜವಾದ ಭಾವನೆ ಏಳ್ತಾ ಇದೆ. ಭೀಷ್ಮರು ಇವನ ತಾತ. ತನ್ನ ತಂದೆಯನ್ನು ಕಳೆದುಕೊಂಡು ಕಾಡಿನಲ್ಲಿ ಅನಾಥರಾಗಿದ್ದಾಗ ಅವರುಗಳನ್ನೆಲ್ಲ ಕರೆತಂದು ಅವರಿಗೆ ಹಸ್ತಿನಾವತಿಯಲ್ಲಿ ಆಶ್ರಯ ಕೊಟ್ಟು ಬೆಳೆಸಿದವರು ಭೀಷ್ಮರು. ಇವರ ಆಶ್ರಯ ಮತ್ತು ಹರಕೆಯ ಬಲದಿಂದ ಬೆಳೆದಂತಹವರು ಈ ಪಾಂಡವರು. ಅದರಂತೆಯೇ ಇವರನ್ನು ಬಿಲ್ಲಿನ ಗುರುವಾದ ದ್ರೋಣಾಚಾರ್ಯರಿದ್ದಾರಲ್ಲ, ದ್ರೋಣಾಚಾರ್ಯರು ತನ್ನ ಮಗ ಅಶ್ವತ್ಥಾಮನಿಗಿಂತಲೂ ಕೂಡ ಹೆಚ್ಚಾಗಿ ಅರ್ಜುನನನ್ನು ಪ್ರೀತಿಸ್ತಾ ಇದ್ದರು. ಅರ್ಜುನನಿಗೋ ದ್ರೋಣಾಚಾರ್ಯರು ಒಂದು ರೀತಿ ಆದರ್ಶ ಗುರು. ಇವರಿಗೆ ಪ್ರೀತಿ ಅನ್ನುವಂಥದ್ದು ತನ್ನ ಮಗನಿಗಿಂತಲೂ ಯೋಗ್ಯವಾದಂಥ ಶಿಷ್ಯನಾದ ಈ ಅರ್ಜುನನ ಮೇಲೆಯೇ ಅಧಿಕ. ಶಿಷ್ಯ ಇರುವಂಥವನು ನಿಜವಾಗಿಯೂ ಮಾನಸ ಪುತ್ರ, ಗುರುವನ್ನು ಅರ್ಥ ಮಾಡಿಕೊಂಡವನು, ಅವನಿತ್ತ ವಿದ್ಯೆಯನ್ನು ಅರಗಿಸಿಕೊಂಡವನು, ಆ ವಿದ್ಯೆಯನ್ನು ಮುಂದುವರೆಸಿಕೊಂಡವನು ಮತ್ತು ಗುರುವಿನ ಪ್ರೀತಿಯ ಸವಿಯನ್ನು ಚೆನ್ನಾಗಿ ಅದರ ರುಚಿಯನ್ನು ನೋಡಿದವನು ಅರ್ಜುನ. ಇನ್ನು ಇಂತಹ ಮಹಾನ್ ಮಹಿಮರಾಗಿರುವಂತಹ ಭೀಷ್ಮ ಮತ್ತು ದ್ರೋಣರ ಮೇಲೆ ಬಾಣದ ಮಳೆಗರೆಯುವುದೇ, ಇವರನ್ನು ನೋಯಿಸುವುದೇ ಎಂಬ ಭಾವನೆ ಇವನನ್ನು ಬಾಧಿಸುವುದರಲ್ಲಿ ಆಶ್ಚರ್ಯವೇನಿಲ್ಲ. ಸಹಜವಾದ ಭಾವನೆ ಇದು. ಆದರೆ ನಾವು ನೆನ್ಪಿಟ್ಕೊಳ್ಬೇಕು ಅಥವಾ ಗಮನಿಸಬೇಕಾಗಿರುವಂಥ ಅಂಶ ಅಂತಂದರೆ, ಕೆಲವು ವೇಳೆ ಕರ್ತವ್ಯ ಪರಾಯಣತೆಯ ದೃಷ್ಟಿಯಿಂದ ಕೆಲವೊಮ್ಮೆ ಇವನ್ನೆಲ್ಲ ಮೀರಿ ಹೋಗಬೇಕಾಗತ್ತೆ. ಹಿಂದಿನ ಮಮತೆಯಿಂದ ಕಿತ್ತುಕೊಳ್ಳುವಾಗ ತುಂಬ ಯಾತನೆ ಆಗೋದು ಸಹಜ.
ಆದರೆ ಮಹಾಪುರುಷ ಈ ಯಾತನೆಯ ಬೆಲೆಯನ್ನು ಕೊಡಲೇಬೇಕಾಗಿದೆ. ಹೀಗೆ ಅರ್ಜುನ ಏನಾದರೂ ಒಂದು ನೆಪವನ್ನು ಹುಡುಕಿ ಅರ್ಜುನನ ಹೇಳಿತನ ವಿವೇಚನೆ ಮಾಡದವರಿಗೆ ಸರಿ ಇದೆ, ಅರ್ಜುನ ಸರಿಯಾಗಿ ಒಂದು ನಿರ್ಧಾರವನ್ನು ತಗೊಳ್ತಾ ಇದ್ದಾನೆ ಅಂಥೇಳಿ ಅನಿಸುತ್ತೆ. ಆದರೆ ಯಾರು ಸಮತೋಲನವನ್ನು ಕಳೆದುಕೊಂಡಿಲ್ಲವೋ ಮತ್ತು ಯಾರು ಸಂದರ್ಭವನ್ನು ಸಮಗ್ರವಾಗಿ ಅಳೆಯುವ ಕಲೆಯನ್ನು ತಿಳಿದಿರುವರೋ ಅಂತಹವರಿಗೆ ಅರ್ಜುನನ ವಾದಗಳು ಕೇವಲ ಟೊಳ್ಳಾಗಿ ಕಾಣುತ್ತೆ. ಸನ್ನಿಹಿತವಾಗಿರುವ ಯುದ್ಧವು ವ್ಯಕ್ತಿಗಳ ನಡುವೆ ವೈಯಕ್ತಿಕ ದ್ವೇಷದಿಂದ ನಡೆಯುವ ಪಾಂಡವರ ಯುದ್ಧವಲ್ಲ ಇದು. ಅರ್ಜುನನು ಭೀಷ್ಮ ದ್ರೋಣಾದಿಗಳನ್ನು ಮಾತ್ರ ಇಲ್ಲಿ ಎದುರಿಸುತ್ತಿಲ್ಲ. ನಿರ್ದಿಷ್ಟ ಕಾರಣದಿಂದಾಗಿ ಎರಡೂ ಬಲಗಳು ಯುದ್ಧ ಸನ್ನದ್ಧವಾಗಿದೆ. ಕೌರವರು ಅವರ ನಿಯಮವಾದ ಅಧರ್ಮದಿಂದ ಕಾದಾಡುತ್ತಿದ್ದಾರೆ. ಆದರೆ ಪಾಂಡವರು ಧರ್ಮಕ್ಕಾಗಿ ಹೋರಾಟಕ್ಕಿಳಿದಿದ್ದಾರೆ. ಕಾರಣ ಇಷ್ಟೊಂದು ಮಹತ್ವದ್ದಾಗಿದ್ದಾದರೂ ಕೂಡ ಪ್ರಜೆಗಳ ಮನೋಧರ್ಮವನ್ನು ಪ್ರತಿನಿಧಿಸುವಂತಹ ಎರಡು ಸೈನ್ಯಗಳು ಅಲ್ಲಿ ಕುರುಕ್ಷೇತ್ರದಲ್ಲಿ ಸಜ್ಜಾಗಿದ್ದಾಗ ವೈಯಕ್ತಿಕ ಗೌರವವನ್ನಾಗಲಿ ಅಥವಾ ಅಗೌರವವನ್ನು ಸ್ವೀಕರಿಸುವ ಇಲ್ಲವೇ ಅನ್ಯಾಯದ ಕಡೆಗಿರುವಂಥ ಮಲ್ಲರನ್ನು ಎದುರಿಸಲು ಮರ್ಯಾದೆ ಅಥವಾ ಅವಮರ್ಯಾದೆಯನ್ನು ತೋರಿಸುವ ಹಕ್ಕೇನೂ ಅರ್ಜುನನಿಗೆ ಇರಲಿಲ್ಲ. ಸಂದರ್ಭವನ್ನು ಸರಿಯಾಗಿ ಅರ್ಜುನನು ಗಮನಿಸದೆ ಅಹಂಕಾರದ ಗರ್ವದಿಂದ ಸಮಸ್ಯೆಯನ್ನು ವೀಕ್ಷಿಸಿದ. ತಾನು ದ್ರೋಣನ ಶಿಷ್ಯ ಮತ್ತು ಭೀಷ್ಮನ ಮೊಮ್ಮಗ ಎಂದು ತನ್ನನ್ನು ವೈಯಕ್ತಿಕವಾಗಿ ಗುರುತಿಸಿಕೊಂಡ. ಅದೇ ಗುರು ಹಾಗೂ ಪಿತಾಮಹರು ಶತ್ರು ಸೈನ್ಯದಿಂದ ಅರ್ಜುನನನ್ನು ನೋಡ್ತಾ ಇದ್ರು. ಆದರೆ ಅವರಿಗೇನೂ ಅದ್ರದ್ದು ಕೊರಗಿರಲಿಲ್ವಲ್ಲ. ಏಕೆಂದರೆ ಅವರಿಗೇನೂ ಅಂತಹ ಅಹಂಕಾರದ ತಪ್ಪು ಭಾವನೆಗಳಲ್ಲಿರಲಿಲ್ಲ. ಅನ್ನ ತಿಂದ ಋಣಕ್ಕಾಗಿ ಕೌರವ ಪಕ್ಷದಲ್ಲೇ ನಿಂತು ಹೋರಾಡುವೆನೆಂದು ಭೀಷ್ಮರಾಗಲಿ ದ್ರೋಣರಾಗಲಿ ನಿಶ್ಚಯಿಸಿದ್ದರು. ಹೀಗೆ ಅಲ್ಪದಲ್ಲಿ ಹೇಳುವುದಾದರೆ ಅರ್ಜುನನ ಅಹಂಕಾರವೇ ಅವನ ಭಯಂಕರವಾದಂಥ ಒಂದು ಮಾನಸಿಕ ಗೊಂದಲಗಳಿಗೆ, ತಪ್ಪು ಗ್ರಹಿಕೆಗೆ ಕಾರಣವಾಗಿತ್ತು ಅಂಥೇಳಿ ಅನಿಸುತ್ತೆ. ಅರ್ಜುನನಿಗೇನೋ ಇಲ್ಲಿ ಮಮತೆ, ಮಮಕಾರ, ಒಂದು ಬಾಂಧವ್ಯ ಅಂಥೇಳಿ ಉಕ್ಕಿ ಹರಿತಾ ಇದೆ. ಅದೇನೋ ಸಹಜವಾದ ಗುಣ. ಆದರೆ ಯಾವಾಗ ಅರ್ಜುನ ವೈಯಕ್ತಿಕ ದೃಷ್ಟಿಕೋನದಿಂದ ಮಾತ್ರ ನೋಡ್ತಾ ಇದ್ದಾನೆ, ಆವಾಗ ಇವರೆಲ್ಲ ನಮ್ಮ ಗುರುಗಳು, ಇವರೆಲ್ಲ ನಮ್ಮ ತಾತ, ಇವರೆಲ್ಲ ನಮ್ಮ ಅಣ್ಣ ತಮ್ಮಂದರು, ಹೇಗೆ ಇವರನ್ನು ಕೊಲ್ಲಿ ಅಂಥೇಳಿ ಬರುವಂಥ ಒಂದು ಪ್ರಶ್ನೆ. ಆದರೆ ಯಾವಾಗ ಅದೇ ಅರ್ಜುನ ಸಾಮಾಜಿಕ ದೃಷ್ಟಿಕೋನದಿಂದ ಮತ್ತು ಪ್ರಜೆಗಳ ಮನೋಧರ್ಮದಿಂದ ಗಮನಿಸಿದಾಗ ಅಲ್ಲಿ ನ್ಯಾಯ ಧರ್ಮಸ್ಥಾಪನೆಯೇ ಮುಖ್ಯ ಅನಿಸುತ್ತೆ. ಅಂಥ ಸಾಮಾಜಿಕ ದೃಷ್ಟಿಕೋನದಿಂದ ನೋಡಿದಾಗ ಸಮಷ್ಟಿಯ ಪ್ರಜ್ಞೆಯೂ ಬರುತ್ತೆ. ಅಂಥ ಸಮಷ್ಟಿಯ ಪ್ರಜ್ಞೆಯಲ್ಲಿದ್ದಾಗ ಎಲ್ಲವನ್ನು ಮೀರಿ ನಿಂತು ಯುದ್ಧ ಮಾಡುವಂಥ ಮನಸ್ಥಿತಿ ಅರ್ಜುನನಿಗೆ ತಾನಾಗಿ ಬರುತ್ತೆ. ಆದರೆ ಅದನ್ನು ಬಿಟ್ಟು ಅರ್ಜುನ ಇಲ್ಲಿ ವ್ಯಷ್ಟಿ ಪ್ರಜ್ಞೆಯಿಂದ, ಸ್ವಾರ್ಥ ಭಾವದಿಂದ ನೋಡ್ತಾ ಇದ್ದಾನೆ. ಹಾಗಾಗಿ ಅವನಿಗೆಲ್ಲರೂ ಕೂಡ ಮಮತೆ ಮಮಕಾರಗಳೇ ಅವನಿಗೆ ಕಾಣಿಸ್ತಾ ಇರುವಂಥದ್ದು. ಹಾಗಾಗಿ ಯಾವತ್ತೂ ಕೂಡ ನಾವು ಏಕಾಂಗಿಯಾಗಿ ಸ್ವಾರ್ಥ ದೃಷ್ಟಿಯಿಂದ ನೋಡದೆ ಅವುಗಳನ್ನೆಲ್ಲ ಒಂದು ಸಮಷ್ಟಿಯ ಪ್ರಜ್ಞೆಯಿಂದ ನೋಡಿದಾಗ ಮಾತ್ರ ಸಾಮಾಜಿಕ ಬದ್ಧಕೋನದಿಂದ ನಾವು ವಿಶಾಲ ಮನೋಭಾವದವರಾಗಿ ಕಾಣ್ತೇವೆ. ಅದಕ್ಕೆ ಮುದ್ದುರಾಮ ಏನು ಹೇಳ್ತಾನೆ ಕೇಳೋಣ ಬನ್ನಿ. ಮಲಿನ ಮನ ತೊಳೆಯಲಿಕೆ ಸಾಲದಿಡಿ ಕಡಲು ಜಲ, ಮಲಿನ ಮನ ತೊಳೆಯಲಿಕೆ ಸಾಲದಿಡಿ ಕಡಲ ಜಲ, ಹಗುರ ಮನಕ್ಕಿಲ್ಲ ಈ ತೊಳೆವ ಕಡು ಭಾರ, ಕಲ್ಲಾದ ಎದೆಯೊಂದು ಮಲಿನತೆಯ ಕಸ ಬುಟ್ಟಿ, ಕಲ್ಲಾದ ಎದೆಯೊಂದು ಮಲಿನತೆಯ ಕಸ ಬುಟ್ಟಿ, ಎಸೆಯೋ ಕಸವನು ಹೊರಗೆ ಮುದ್ದು ರಾಮ, ಎಸೆಯೋ ಕಸವನು ಹೊರಗೆ ಮುದ್ದು ರಾಮ. ಮನಸ್ಸಿನಲ್ಲಿ ಮಲಿನವನ್ನು ಇಟ್ಕೊಂಡ್ರೆ ಅದನ್ನು ತೊಳಿಬೇಕು ಅಂತಂದರೆ ಇಡೀ ಕಡಲ ಜಲವೇ ಸಾಕಾಗೋದಿಲ್ವಂತೆ. ಹಗುರವಾದ ಮನ ಇಟ್ಕೊಂಡ್ಬಿಟ್ರೆ ಅದಕ್ಕೆ ತೊಳೆಯುವಂಥ ಒಂದು ಪ್ರಮೇಯವೇ ಬರಲ್ಲ. ಹಾಗಾಗಿ ಯಾರ ಎದೆ ಕಲ್ಲಾಗಿ ಹೋಗ್ಬಿಟ್ಟಿರುತ್ತೋ ಅವರಿಗೆ ಮಲಿನತೆಯ ಒಂದು ಕಸದ ಬುಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಮೊದಲು ನಿನ್ನೊಳಗಿರುವಂಥ ಎಲ್ಲ ಕಸವನ್ನು ಹೊರಗಡೆ ಎಸೆದು
ಮನವನ್ನು ರಸಪುಷ್ಟಿಯಾಗಿ ನೀನು ಇಟ್ಟುಕೋ ಅನ್ನುವಂಥದ್ದೇ ಇಂದಿನ ಮುದ್ದುರಾಮದ ಪದ್ಯ, ಮುದ್ದುರಾಮನ ಒಂದು ಸಂದೇಶ. ಮುದ್ದುರಾಮನ ಸಂದೇಶವೂ ಕೂಡ ಹೀಗೆ ಕೃಷ್ಣನ ಮಾತುಗಳಿಗೆ ಅದು ಸದಾ ಪೂರಕ ಮತ್ತು ಅದು ಸದಾಶಯದ ಒಂದು ಮಾತುಗಳು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ ಅನ್ನುವ ಮಾತಿನೊಂದಿಗೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.